ಎಲ್ರಿಗೂ ನಮಸ್ಕಾರ. ನೀವು ಏನಾದರೂ ಹೊಸ ವಸ್ತು ತೊಗೋಬೇಕು ಅಂದರೆ, ಒಂದು ಏನಾದರೂ ಶಾಪಿಂಗ್ ಇದೆ, ಒಂದು 5 ಪೇರ್ ನಾನು ಬಟ್ಟೆ ತೊಗೊತಾ ಇದ್ದೀನಿ ಅಂದರೆ 5 ಪೇರ್ ಹಳೆ ಬಟ್ಟೆನ ತೆಗಿಬೇಕು. ಹೊಸದು ಏನಾದರೂ ನೀವು ಸೇರಿಸುವಾಗ ನಿಮ್ಮ ಮನೆಯಲ್ಲಿ ಹಳೇದು ರಿಪ್ಲೇಸ್ ಮಾಡಬೇಕು. ನೀವು ಹೊಸದನ್ನು ಸೇರಿಸ್ತಾನೆ ಇದ್ದರೆ ಜಾಗ ಸಾಲೋದಿಲ್ಲ. ಕೊನೆಗೆ ಕಬೋರ್ಡ್ ಎಲ್ಲ ತುಂಬಿ ತುಳುಕ್ತಾ ಇರ್ತದೆ, ಜಾಗ ಸಿಗೋದಿಲ್ಲ. ಎಲ್ಲ ಕಡೆ ಅಲ್ಲಿ ಇಲ್ಲಿ ಸಾಮಾನುಗಳನ್ನಿಟ್ಟು ಎಲ್ಲ ಮನೆಯೆಲ್ಲ ಗಲೀಜು ಕಾಣ್ತಾ ಇರುತ್ತೆ. ಆದ್ದರಿಂದ ಹೊಸ ವಸ್ತುಗಳನ್ನು, ಹೊಸ ಶೂ ತೊಗೋಬೇಕು, 2 ಪೇರ್ ನಾನು ಶೂ ತೊಗೋತೀನಿ ಸೇಲಲ್ಲಿದೆ ಅಂತಂದರೆ 2 ಹಳೆ ಶೂಸನ್ನು ತೆಗೆದು ಬಿಸಾಕಬೇಕು. ನೀವು ಅದಕ್ಕೂ ಕೂಡ ದುಡ್ಡು ಕೊಟ್ಟಿದ್ದೀರಾ. ಸೊ ಅದರಿಂದ ಯೋಚನೆ ಮಾಡಿ, ನಂಗೆ ಹೊಸ ಶೂ ಬೇಕು ಅಂದರೆ ಹಳೇದು ಬಿಸಾಕಕ್ಕೆ ರೆಡಿ ಇರಬೇಕು. ಅದರಿಂದ ಇದೇ ಥರ ಯೋಚನೆಗಳು ಕೂಡ ತಲೆಯಲ್ಲಿ ಹೊಸ ಯೋಚನೆ ಯಾವುದಾದ್ರು ಇರುತ್ತೆ, ನಿಮ್ಮ ಬೆಳವಣಿಗೆಗೆ ಒಳ್ಳೆಯದು, ಹೊಸದನ್ನ ಕಲಿಬೇಕು ಅಂತ ಬರುತ್ತೆ. ಆದರೆ ಹಳೇದು ಯಾವ್ದು ನಿಮಗೆ ಸಹಕಾರಿ ಯೋಚನೆ ಇಲ್ಲ, ನಿಮ್ಗೆ ಯೂಸ್ ಆಗ್ತಾ ಇಲ್ಲಲ್ಲ, ಅಂಥ ಯೋಚನೆಗಳನ್ನ ಕೈ ಬಿಡಬೇಕು. ಅಂಥ ಓಲ್ಡ್ ಥಾಟ್ಸ್ಗಳನ್ನ. ಜನ ಕೂಡ ಎಷ್ಟೊಂದು ಜನ ನಿಮಗೆ ಹಾರ್ಮ್ ಮಾಡ್ತಾ ಇರ್ತಾರೆ, ನಿಮ್ಗೆ ತೊಂದರೆ ಕೊಡ್ತಾ ಇರ್ತಾರೆ, ನಿಮ್ಮ ಬೆಳವಣಿಗೆ ಆಗಿಬಿಡ್ತಾ ಇರೋದಿಲ್ಲ. ಹೊಸಬ್ರು ನಿಮಗೆ ಸಹಾಯ ಮಾಡೋಕ್ಕೆ ಮುಂದೆ ಬರ್ತಾರೆ. ಅಂಥವ್ರನ್ನ ವೆಲ್ಕಮ್ ಮಾಡಿ, ಹಳೆ ಜನ ಯಾರು ನಿಮಗೆ ಸಹಾಯ ಮಾಡ್ತಾ ಇಲ್ಲ, ಮೋಸ ಮಾಡ್ತಾ ಇದ್ದಾರೆ, ಅಂಥವ್ರನ್ನ ಬಿಡಕ್ಕೆ ರೆಡಿ ಆಗಬೇಕು. ಇದೇ ಥರ ಜೀವನದಲ್ಲಿ ಹೊಸದನ್ನು ಅಳವಡಿಸ್ಕೋಬೇಕು, ಹೊಸದನ್ನು ವೆಲ್ಕಮ್ ಮಾಡಬೇಕು ಅಂದರೆ ಹಳೇದನ್ನು ಕಳ್ಸಕ್ಕೆ ಕಲೀರಿ, ಹಳೇದನ್ನು ಹೋಗ್ತಾ ಇರಬೇಕು. ಇಲ್ಲ ಹಳೇದು ಇಟ್ಕೊಂಡು ಹೊಸದು ಇಟ್ಕೋತೀನಿ ಅಂದರೆ ಜಾಗ ಎಲ್ಲರಿಗೂ ಸೀಮಿತವಾಗಿರ್ತದೆ, ತಲೆಯಲ್ಲಿ, ಮನೆಯಲ್ಲಿ, ಮನಸ್ಸಲ್ಲಿ. ಆದ್ದರಿಂದ ಜಾಗ ಸರಿಯಾಗಿ ಉಪಯೋಗಿಸ್ಕೊಳ್ಳಿ. ಸೀಮಿತವಾದ ಜಾಗದಲ್ಲಿ, ಕಮ್ಮಿ ಜಾಗದಲ್ಲಿ ಬೇಕಾದದ್ದು ಮಾತ್ರ ಇಟ್ಕೊಂಡು ಬೇಡವಾದದನ್ನು ಕಳಿಸ್ಬಿಡೋದನ್ನು ಕಲಿಬೇಕು.